ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ಸುರೇಶ್. ಇವತ್ತಿನ ವ್ಲಾಗ್ ಏನಂದರೆ, ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ, ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸಿಂಪಲ್ಲಾಗಿರುತ್ತೆ ಪ್ರೋಸೆಸ್ಸು, ಹೆವಿ ಕಷ್ಟ ಏನಿರಲ್ಲ. ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. 2 ಮಾವಿನಕಾಯಿ ತೊಗೊಂಡಿದ್ದೀನಿ. ಹೇಳಿದ್ದಾಗೆ ಇದೊಂದು ಸ್ವಲ್ಪ ಮಾಗಿದೆ ಹಣ್ಣು, ಅಂದರೆ ಹಣ್ಣಾಗಕ್ಕೆ ಬಂದಿದೆ. ನೀವು ತೊಗೋಬೇಕಾದ್ರೆ ಕಾಯಿ ಥರ ಇರೋದು ತೊಗೊಂಡ್ರೆ ಸಖತ್ತಾಗಿ ಬರುತ್ತೆ ಮಾವಿನಕಾಯಿ ಉಪ್ಪಿನಕಾಯಿ. ನಾನು ಸ್ವಲ್ಪ ಇರೋದೇ ಇದು ಅಂತ ಹೇಳಿ ಇದನ್ನೇ ಮಾವಿನಕಾಯಿ ಹಣ್ಣಾಗಿದ್ದರೂ ಸಹ ಇದನ್ನೇ ತೊಗೊಂಡಿದ್ದೀನಿ. ಸ್ವಲ್ಪ ಹಣ್ಣಾಗಿದೆ, ಜಾಸ್ತಿ ಅಂತಂದರೆ ಏನಿಲ್ಲ, ಬಟ್ ಇನ್ನೂ ಕಾಯಿ ಥರ ಇದ್ದರೆ ಸಖತ್ತಾಗಿ ಟೇಸ್ಟ್ ಇರೋದು. ಇವಾಗ ಅದನ್ನು ಈ ಥರ 2 ಹೋಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಯಾವ ಸೈಜಿಗೆ ಹೆಚ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಇವಾಗ ಅದೇ ಎಷ್ಟು ದೊಡ್ಡಾಗಿ ಮಿನಿಮಮ್ ಆದರೂ ಈ ಥರ ಕಟ್ ಮಾಡ್ಕೋಬೇಕು. ದೊಡ್ಡಕ್ಕೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಡ್ರಿ ಮಾವಿನಕಾಯಿಗೆ. ಇದೇ ಥರ ಇದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಬಟ್ ನಿಮಗೆ ಇಲ್ಲ ನಮಗೆ ಚಿಕ್ಕದಾಗಿದ್ದರೆ ಇಷ್ಟ ಆಗುತ್ತೆ ಅಂತಂದರೆ ನಿಮಗೆ ಹೇಗೆ ಇಷ್ಟನೋ ಆ ಥರ ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಈ ಥರ ಬೇಕು ಅಂತೇಳಿ. ನಿಮಗೆ ಇನ್ನೂ ಚಿಕ್ಕದಾಗಿ ಬೇಕು ಅಂದರೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ಅದು ನಿಮ್ಮ ಇಷ್ಟ, ನಿಮ್ಮ ಪ್ರಿಫ್ರೆನ್ಸ್ ಹೇಗಿರುತ್ತೋ ಆ ಥರ ನೀವು ಮಾಡ್ಕೋಬೋದು. ಇವಾಗ ಅದನ್ನು 2 ಮಾವಿನಕಾಯಿನೂ ಕಟ್ ಮಾಡ್ಕೊತೀನಿ. ಅದೇ ಥರನ ಇನ್ಸ್ಟೆಂಟಾಗಿ ಮಾಡ್ತೀನಿ. ಅದು ಬಿಟ್ಟು ನೀವು ಇಲ್ಲ ಒಂದು 2-3 ದಿನ ನಾವು ಬಿಸಿಲಲ್ಲಿಟ್ಟು ಒಣಗಿಸಿ ಆಮೇಲೆ ಮಾಡ್ತೀವಿ ಅಂತಂದರೂ ಹಾಗೂ ಮಾಡ್ಕೋಬೋದು. ನಾನು ಇವಾಗ ಸದ್ಯಕ್ಕೆ ಇನ್ಸ್ಟೆಂಟಾಗಿ ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ನೋಡಿದ್ರಲ್ಲ, 2 ಕಟ್ ಮಾಡ್ಕೊಂಡಿದ್ದೀನಿ. ಹೇಳಿದ್ನಲ್ಲ ಇದೊಂದು ಸ್ವಲ್ಪ ಹಣ್ಣು ಮಾಗಿದೆ ಅಂತ ಹೇಳಿ. ನೀವು ಚೆನ್ನಾಗಿರೋ ಮಾವಿನಕಾಯಿ ತೊಗೊಂಡು ಮಾಡಿದರೆ ಸಖತ್ತಾಗಿ ಬರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಮತ್ತು ನನ್ನ ವೀಡಿಯೋಸ್ ಎಲ್ಲ ನೋಡ್ತಿದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ನೀವು ವಿಡಿಯೋ ನೋಡ್ಬೇಕಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. 70% ಆಫ್ ಪೀಪಲ್ ನನ್ನ ವ್ಲಾಗ್ ವಾಚ್ ಮಾಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಿದ್ದಾರೆ. ಇನ್ನು 20% ಜನ ಮಾತ್ರ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ಇವಾಗ ಮಾವಿನಕಾಯಿಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಬೇಕು. ಸಾಲ್ಟ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಯ್ತಾ? ಈ ಥರ ಮಿಕ್ಸ್ ಮಾಡಿ ಆ ಎಲ್ಲ ಮಾವಿನಕಾಯಿಗೂ ಚೆನ್ನಾಗಿ ಉಪ್ಪು ಹತ್ತೋ ಥರ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಆಮೇಲೆ ಇನ್ನು ನೆಕ್ಸ್ಟ್ ಏನೇನು ಬೇಕೋ ಅದನ್ನೆಲ್ಲ ನಾನು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಏನೇನು ಹಾಕೋದು ಅದಕ್ಕಿಂತ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಯ್ತಾ? ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೋಬೇಕು. ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೋಬೇಕು. ಅದನ್ನು ಆ್ಯಡ್ ಮಾಡ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟರ್ಮರಿಕ್ ಪೌಡರ್ ಎಲ್ಲ ಚೆನ್ನಾಗಿ ಎಲ್ಲ ಮಾವಿನಕಾಯಿಗೂ ಹತ್ತೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋ ಪ್ರೋಸೆಸ್ಸೇ ಇಲ್ಲಿರೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ನಾನು ಮೀಡಿಯಮ್ ಖಾರ ಇರಲಿ ಅಂತೇಳಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ತುಂಬ ಖಾರ ಇಷ್ಟ ಆಗುತ್ತೆ ಅಂತಂದರೆ ಇನ್ನೂ ಅರ್ಧ ಸ್ಪೂನ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. ನಾನು ಮಾತ್ರ 1 ಸ್ಪೂನ್ ಏನೋ ಹಾಕ್ಕೊಂಡಿದ್ದೀನಿ. ನನಗೆ ಸಾಕು, ಮೀಡಿಯಮ್ ಆಗಿದ್ರೇ ಇಷ್ಟ ಆಗುತ್ತೆ ಅಂತೇಳಿ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಖಾರದ ಪುಡಿ ಎಲ್ಲ ಮಾವಿನಕಾಯಿಗೂ ಚೆನ್ನಾಗಿ ಹತ್ತಬೇಕು. ಇವಾಗ ಇದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತಂದರೆ, ಒಳ್ಳೆಣ್ಣೆನ ಕಾಯಿಸಿರೋದಲ್ಲ, ಹಂಗೆ ನಾರ್ಮಲ್ ಒಳ್ಳೆಣ್ಣೆನ ಒಂದು 3 ಸ್ಪೂನ್ ಹಾಕ್ಕೋಬೇಕು. ಇವಾಗ ನಾರ್ಮಲ್ ಎಣ್ಣೆ, ಅದನ್ನೇನು ಕಾಯಿಸ್ಬೇಕು ಅಂತ ಏನಿಲ್ಲ. ಒಂದು 3 ಟೀ ಸ್ಪೂನ್ ತೊಗೊಂಡಿದ್ದೀನಿ ನಾನು. ಇವಾಗ ನೋಡಿ, ಇವಾಗ 3 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಜಾಸ್ತಿ ಏನು ಬೇಡ, 2 ಮಾವಿನಕಾಯಿಗಲ್ಲ, ಹಾಗಾಗಿ 1 ಸ್ಪೂನು, 2 ಸ್ಪೂನ್ ಹಂಗೆ, ಇದು 2ನೇ ಸ್ಪೂನು, ಹಂಗೆ 3 ಸ್ಪೂನ್ ಹಾಕ್ಕೊತಿದ್ದೀನಿ ಸಾಕು ಅಂತ ಹೇಳ್ಬಿಟ್ಟು. ಜಾಸ್ತಿ ಏನು ಹಾಕ್ಕೊಬೇಡ್ರಿ. ಜಾಸ್ತಿ ಮಾವಿನಕಾಯಿ ತೊಗೊಂಡ್ರೆ ಒಂದು 5-6 ಸ್ಪೂನ್ ಹಾಕ್ಕೊಳ್ರಿ. ನಾನು ತೊಗೊಂಡಿರೋದೇ 2 ಅಲ್ಲ, ಅದಕ್ಕೋಸ್ಕರ ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಕು ಅಂತ ಹೇಳಿ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಾಡ್ಕೊಂಡು ಆದಮೇಲೆ
ಮತ್ತೇನಪ್ಪ ಕೆಲಸ ಅಂತಂದರೆ ಮತ್ತೇನು ಕೆಲಸ ಇರಲ್ಲ, ಒಗ್ಗರಣೆ ಮಾಡ್ಕೊಳೋದಷ್ಟೇ ಕೆಲಸ. ಹಾಗೆ ಮಸಾಲೆ ರೆಡಿ ಮಾಡ್ಕೋಬೇಕು. ಮಸಾಲೆಗೆ ಏನೇನು ಬೇಕು ಅಂತೇಳಿ ನಾನು ಅದನ್ನು ಕೂಡ ಮುಂದೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನನಗೆ ಬಾಯಲ್ಲೇ ನೀರು ಬರ್ತಿದೆ, ಯಾರ್ಯಾರಿಗೆ ಗೊತ್ತಿಲ್ಲ. ಒಟ್ಟು ಮಾವಿನಕಾಯಿ ನೋಡಿದರೆ ಎಲ್ಲರಿಗೂ ಬಾಯಲ್ಲಿ ನೀರು ಬರೋದಂತೂ ಗ್ಯಾರಂಟಿ. ಅಫ್ಕೋರ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಕಲರು ಒಂದು ಚೇಂಜ್ ಆಗಿರೋ ಥರ ಕಾಣ್ತಿದೆ. ನೀರೇನು ಇದಕ್ಕೆ ಆ್ಯಡ್ ಮಾಡ್ಕೊಬಿಡ್ತು, ಮಾವಿನಕಾಯಿಂದ ಒಂದು ಸ್ವಲ್ಪ ನೀರು ಬಿಡುತ್ತಲ್ಲ, ಹಾಗಾಗಿ ಖಾರದ ಪುಡಿ ಎಲ್ಲ ಚೆನ್ನಾಗಿ ಅದಕ್ಕೆ ಹತ್ಕೊಳ್ಳುತ್ತೆ. ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ಹೇಳ್ಕೊಡ್ತೀನಿ. ಇವಾಗ ಸ್ವಲ್ಪ ಮೆಂತೆ, ಹಾಗೆ ಒಂದು 8-10 ಕಾಳು ಮೆಣಸು ತೊಗೊಂಡಿದ್ದೀನಿ. ಹಾಗೆ ಸಾಸಿವೆ ಮತ್ತು ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ 2 ಮಾವಿನಕಾಯಿಗೆ. ಅದನ್ನು ಬಾಣಲೆಯಲ್ಲಿ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕಾಯ್ತಾ. ಜಾಸ್ತಿ ಹುರಿಯೋಕ್ಕೇನು ಹೋಗ್ಬಾರ್ದು, ಸ್ವಲ್ಪ ಹುರ್ಕೊಂಬಿಟ್ಟು ಇವಾಗ ಒಗ್ಗರಣೆ ಪ್ರೊಸೆಸ್ ಮಾಡೋಣ ಆಯಿತಾ. ಇವಾಗ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಾದಮೇಲೆ ಏನೇನು ಹಾಕ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಏನೇನು ಒಗ್ಗರಣೆಗೆ ಹಾಕ್ಕೊಳ್ಳೋದು ಅಂತಂದರೆ ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವಾಗ ಅದನ್ನು ಒಗ್ಗರಣೆಗೆ, ಮತ್ತು 1-2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಅದನ್ನು ಒಗ್ಗರಣೆಗೆ ಹಾಕಿದ್ದೀನಿ. ಚೆನ್ನಾಗಿ ಸ್ವಲ್ಪ ಸಿಡ್ದ ಆದಮೇಲೆ ಇದು ಒಂದು ಸ್ವಲ್ಪ ಸಿಡಿಬೇಕಷ್ಟೇ, ಜಾಸ್ತಿ ಏನು ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ ಗ್ಯಾಸು. ಇದಾದಮೇಲೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ತಿದ್ದೀನಿ ಇದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಪೌಡರ್, ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೊಂಡಿರೋ ಪೌಡರ್ನ ಆ್ಯಡ್ ಮಾಡಬೇಕು. ನಾನು ಪೌಡರ್ ಇವಾಗ ಮಿಕ್ಸಿಗೆ ಹಾಕಿ ರೆಡಿ ಆಗಿದೆ ಪೌಡರು. ನೋಡಿ, ಇದೇ ಪೌಡರು. ಅದೇ ನಾನು 4 ಐಟಮ್ ಹಾಕ್ಕೊಂಡು ಮಾಡ್ಕೊಂಡಿರೋ ಪೌಡರ್ ಇದು. ಇದನ್ನು ಇವಾಗ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ ಗ್ಯಾಸು. ಜಾಸ್ತಿ ಇದಾದರೆ ಸೀದೋಗ್ಬಿಡುತ್ತೆ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಮಾವಿನಕಾಯಿನ ನಾವೇನು ಆಗಲೇ ಮ್ಯಾರಿನೇಟ್ ಮಾಡಿದ್ದೀವೋ ಅದಕ್ಕೆ ಹಾಕ್ಕೊಂಡ್ರೆ ಮುಗೀತು ಅಷ್ಟೇ, ಮತ್ತೇನಿಲ್ಲ. ಜಾಸ್ತಿ ಪ್ರೋಸೆಸ್ ಏನಿರಲ್ಲ, ಬೇಗನೆ ಮಾಡ್ಕೋಬೋದು, ಇನ್ಸ್ಟಂಟಾಗಿ ಮಾಡೋದಲ್ಲ. ಹಾಗಾಗಿ ಇವಾಗ ಇದು ರೆಡಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ನಾನು ಅದಕ್ಕೆ ಹಾಕ್ಕೊಂಡು ಮಾವಿನಕಾಯಿಗೆ ನಾವು ಏನು ಮಾವಿನಕಾಯಿಂದು ಇದು ಮಾಡ್ಕೊಂಡಿದ್ವೋ ಅದಕ್ಕೆ ಇವಾಗ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ನೀವೇ ನೋಡ್ಬೋದು ಹೇಗೆ ಬಂದಿದೆ ಅಂತೇಳಿ. ನಾನು ಇದಕ್ಕೇನು ಬೆಲ್ಲ ಏನೇನು ಆ್ಯಡ್ ಮಾಡಿಲ್ಲ, ಖಾರ ಆಗಿರಲಿ ಅಂತಲೇ. ಏನಪ್ಪ ಅಂತಂದರೆ ಅದು ಎಣ್ಣೆದೇ ಆ ಥರನ ಇದು ಕಾಣ್ತಾ ಇರೋದು ನಮಗೆ. ನಾನು ಬೆಲ್ಲ ಏನು ಆ್ಯಡ್ ಮಾಡಿಲ್ಲ. ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಮಾವಿನಕಾಯಿ ಇದ್ದಾಗ ಹೇಗೆ ಬಂದಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನೋಡಿದ್ರಲ್ಲ ಯಾವ ಥರ ಬಂದಿದೆ ಅಂತೇಳಿ. ಸಖತ್ತಾಗಿ ಕಾಣ್ತಾ ಇದೆ, ನೋಡೋಕ್ಕೂ ತಿನ್ನೋಕ್ಕೂ ಸಖತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಇವಾಗ ಶಾರ್ಟ್ಸ್ ಬರುತ್ತೆ ಮಾವಿನಕಾಯಿಂದು, ನೋಡ್ಕೊಂಡು ನೋಡಿ. ಒಂದು ಬೌಲಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಇವತ್ತಿನ ನನ್ನ ವ್ಲಾಗ್ ಇಷ್ಟೇ. ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ನೋಡೋದನ್ನ ಮರಿಬೇಡಿ. ನನ್ನ ವಿಡಿಯೋ ನಿಮಗೆ ರೀಚ್ ಆಗಬೇಕು ಅಂದರೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಹಾಕ್ತಿರೋ ವೀಡಿಯೋಸ್ ಯಾವುದೂ ನಿಮಗೆ ಮಿಸ್ ಆಗೋಲ್ಲ, ನೋಟಿಫಿಕೇಷನಲ್ಲಿ ಬರುತ್ತೆ. ಇದೇ ಥರ ಸಪೋರ್ಟ್ ಮಾಡೋರಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ನಯನ ಸುರೇಶ್ ವ್ಲಾಗ್. ಓಕೆ, ಬಾಯ್. ಸಿ ಯು ಲೇಟರ್.